ಬೆಳಗಿನ ಪ್ರೊಮೋ ನೋಡಿದ್ವಿ ಫ್ರೆಂಡ್. ಧ್ರುವಂತ್ ಶಾಕ್, ಮಲ್ಲಮ್ಮ ರಾಕ್. ಧ್ರುವಂತ್ ಮಾತಾಡಿಸ್ತಾ ಇರ್ತಾರೆ ರೂಮಾಗಿ ಕರ್ಕೊಂಡೋಗಿ, ಆದ್ರೂ ಅವರು ಜಾಸ್ತಿ ಹೊರಗಡೆ ನೋಡ್ತಾ ಇರ್ತಾರೆ, ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ. ಧ್ರುವಂತ್ ಕಡೆ ಗಮನನೇ ಕೊಡೋಲ್ಲ. ಅವರೇ ಗಿಲ್ಲಿನ ಮಲ್ಲಮ್ಮ ಬಂದವರೇ ಗಿಲ್ಲಿನ ಮಾತಾಡ್ಸ್ತಾರೆ, ಗಿಲ್ಲಿ ಮಾತಾಡಲ್ವಾ ಅಂತ ಹೇಳ್ಬಿಟ್ಟು. ಅವ್ನು ಅಡುಗೆ ಮನೇಲಿ ಇರ್ತಾನೆ. ಅವನು ಮಾಮೂಲಿ ಗೊತ್ತಲ್ಲ, ಪಂಚಿಂಗ್ ಡೀಲ್ ಏನು ಬ್ಯೂಟಿಫುಲ್ಲಾಗಿ ಆಗ್ಬಿಟ್ಟಿದೆ ಅಂತ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆಮೇಲೆ ಧ್ರುವಂತ್ಗೆ ಬೇಜಾರಾಗುತ್ತೆ. ಆವಾಗ ಅಶ್ವಿನಿಯವ್ರ ಹತ್ರ ಹೋಗಿ ಹೇಳ್ತಾರೆ, ಯಾಕೋ ಮಲ್ಲಮ್ಮ ಮೊದಲ ಥರ ರಿಯಾಕ್ಟ್ ಮಾಡ್ತಾಯಿಲ್ಲ, ಏನೋ ಜರ್ಕ್ ಹೊಡಿತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಲ್ಲಮ್ಮ ಇದ್ದಾಗ ನೀವೇ ನಮ್ಮವರು, ನಿಮ್ಮ ಅಮ್ಮ ನೀವು ಅಂತೆಲ್ಲ ಹೇಳಿ ಹೋದ್ಮೇಲೆ ಮರ್ತೇ ಹೋಗ್ಬಿಟ್ಟ. ಸೊ ಅದಕ್ಕೆ ಹೊರಗಡೆ ಹೋದ್ಮೇಲೆ ಮಲ್ಲಮ್ಮಂಗೆ ಗೊತ್ತಾಗಿದೆ ಇವ್ನ ಬಿಹೇವಿಯರ್ ಇಷ್ಟೇನೆ ಅಂತ ಹೇಳ್ಬಿಟ್ಟು. ಅವಾಗ ಚೇಂಜ್ ಆಗ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು. ಗಿಲ್ಲಿ ಥರ ಆಗಲಿ ಅಥವಾ ಕಾವ್ಯ ಥರ ಆಗಲಿ ಇಲ್ಲ ರಕ್ಷಿತಾ ಥರ ಆಗಲಿ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡಲ್ಲ ಅವನು. ಸೊ ಅದಕ್ಕೆ ಮಲ್ಲಮ್ಮ ಅಷ್ಟೊಂದು ಧ್ರುವಂತ್ ಹತ್ರ ಮಾತಾಡೋಲ್ಲ. ಇಷ್ಟೇ ಪ್ರಮೋ ಸಾರಾಂಶ. ನೋಡೋಣ ಇನ್ನು ನಾಳೆ ಯಾರ್ಯಾರು ಬರ್ತಾರೆ ಅಂತ. ಥ್ಯಾಂಕ್ ಯು ಫ್ರೆಂಡ್.